ಎದ್ದು ನವೋಮಂಡಲವನ್ನು ಒತ್ತಿರುವುದು. ತುರಗಗಳ ಕುರಪುಡದ ಕೆಂದುಳನ್ನು ನೋಡಿದರೆ ಯಾರೋ ರಾಜಕುಮಾರರು ಬೇಟೆಗಾಗಿ ಬಂದಿರಬಹುದು. ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಅಗ್ರಜ ಮತ್ತಾರುವಲ್ಲ, ದಾಯಾದಿ ಮತ್ಸರದಿಂದ ಭರತನೇ ಸೈನ್ಯ ಸಮೇತನಾಗಿ ಬರ್ತನು. ಅಪ್ಪಣೆಯನ್ನು ಕೊಟ್ಟರೆ ಆತನ ಪರಿವಾರವನ್ನು ಸುಟ್ಟು ಧ್ವಂಸ ಮಾಡಿ ಬಿಡುವೆನು. ಶಾಂತನಾಗು ಸಹೋದರ. ಭರತನ ಸೋದರ ಪ್ರೇಮವನ್ನು ನೀನು ಹರಿ. ಆತನು ನಾಶಕ್ಕಾಗಿ ಬಂದಿರುವನು ಅಥವಾ ಕ್ಷಮಾಯಾಚನಾಗಾಗಿ ಬಂದಿರುವನು. ಬರಲಿ, ತಿಳಿದು ನೋಡೋಣ. रक्षसहरणे करुणाकरणे रक्षसहरणे करुणाकरणे जगत जगद विरामा जगद विरामा जगद विरामा दशरथ राजा तुम्हारा विरामा शशिमुखी सीते हृदया बहारा दशरथ राजा तुम्हारा विरामा शशिमुखी सीते हृदया बहारा रघुवंशजने मल चरितन करुणा करन मल चरितन करुणा करन जगत विरामा जगत विरामा जगत विरामा जगद विरामा
ಇದು ನಮಸ್ಕರಿಸುವೆವು. ಭರತಾಶದಿದ್ದರೆ ನಿಮಗೆ ಮಂಗಳವಾಗಲಿ. ಏನಣ್ಣ ಇದು, ಏನಣ್ಣ ಇದು? ಪಟ್ಟೆ ಪೀತಾಂಬರವನ್ನುಟ್ಟು ಮತ್ತು ರತ್ನಗಳನ್ನು ತೊಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜಭಾರವನ್ನು ಮಾಡಬೇಕಾಗಿದ್ದ ನೀವು ನಾರು ಮುಡಿಯನ್ನುಟ್ಟು ನಾಡನ್ನು ಬಿಟ್ಟು ಈ ರೀತಿ ಅರಣ್ಯದಲ್ಲಿ ವಾಸಿಸುತ್ತಿರುವ ನಿಮ್ಮನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲವಣ್ಣ, ಸಾಧ್ಯ. ಭರತ, ನನಗೆ ಅರಮನೆಯ ವಾಸಕ್ಕಿಂತ ಈ ಅರಣ್ಯವಾಸವೇ ಲೇಸು. ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಒಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಬೇಕೆಂದು ಬಹಳ ಕಾತರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು, ಹೇಳುವೇ ಭರತ? ಕೇಳುವಣ್ಣ, ಹೇಳುವೆನು. ನಮಗೆ ಅಕಾರ ಉಕಾರ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲಿ ಶ್ರೇಷ್ಠರೆನಿಸಿದ ಗುರು ವಸಿಷ್ಠರೂ ಕ್ಷೇಮವೇ? ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲಿ ಶ್ರೇಷ್ಠರೆನಿಸಿದ ಮಂತ್ರಿ ಸುಮಂತ್ರರೂ ಕ್ಷೇಮವೇ? ಮಂತ್ರಿ ಸುಮಂತ್ರರು ಕೂಡ ಕ್ಷೇಮದಿಂದಿರುವರು ಅಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರುಡುತ್ತಾ ಒಂದು ಮಾತನ್ನಾಡದೆ ಕಳುಹಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಕೌಸಲ್ಯ ಸುಮಿತ್ರಾ ಮಾತೆಯು ಕ್ಷೇಮವೇ? ಸುಮಿತ್ರಾ ಮಾತೆಯವರು ಕೂಡ ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳು ಎತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ನಮ್ಮನ್ನು ಬೀಳ್ಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯು ಕ್ಷೇಮವೇ? ಕೌಸಲ್ಯ ಮಾತೆಯವರು ಕೂಡ ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಆ ರಾಮವಸವನ್ನು ತಂದುಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯೂ ಕ್ಷೇಮವೇ? ಅವರ ಕ್ಷೇಮಕ್ಕೆ ನನ್ನ ಕುಂದು ಕ್ಷೇಮದಿಂದಲೇ ಇರುವರು. ಸಹೋದರ, ಇಲ್ಲಿ ಬಾ. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ವೀರರಾದ 4 ಪುತ್ರರನ್ನು ಪಡೆದ ನಮ್ಮ ಪೂಜ್ಯ ಜನಕನೂ ಕ್ಷೇಮದಿಂದಿರುವನೇ? ಅಣ್ಣ, ಏನೆಂದು ಹೇಳಲಿ? ಇನ್ನೆಲ್ಲಿಯ ಕ್ಷೇಮವಣ್ಣ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಭರತ, ಏನು ಹೇಳುತ್ತಿರುವೆ? ಅಣ್ಣ ಅಣ್ಣ, ನೀವು ವನವಾಸಕ್ಕೆ ಹೊರಟ ಮರುಕ್ಷಣವೇ ನಿಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಜನಕನು ಶೋಕಿಸುತ್ತ ಪರಲೋಕವಾಸಿ ಆದ ಜನಕ, ನಮ್ಮನ್ನು ಕೊಡೆಗೂ ಆಗಲಿ ಪರಲೋಕ ವಾಸಿಯಾದೆಯ.
ನಿಮ್ಮ ಅಂತಿಮ ಕಾಲದಲ್ಲಿ ನಾವು ನಿಮ್ಮ ಬಳಿಯಲ್ಲಿ ಇಲ್ಲದಂತಾಯಿತು. ಇದು ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ನನ್ನ ವಂದನೆಗಳು ಜನಕ. ಹಾ ತಂದೆ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದಿಯ. ನಿಮ್ಮ ಅಂತಿಮ ಕಾಲದಲ್ಲಿ ಇದ್ದು ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯವೂ ಈ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೆ. ಭರತ, ನೀನೇ ಪುಣ್ಯಶಾಲಿಯಪ್ಪ. ತಂದೆಯವರ ಮರಣ ಕಾಲದಲ್ಲಿ ಸನಿಹದಲ್ಲಿದ್ದು ಆತನ ಸೇವೆಯನ್ನು ಮಾಡಿರುವೆ. ಅಣ್ಣ ಅಣ್ಣ, ಆ ಪುಣ್ಯವು ನಮ್ಮ ಪಾಲಿಗೂ ಇಲ್ಲದಂತಾಯಿತಣ್ಣ. ನಾವು ಸಹ ಜನಕನ ಮರಣದ ಕಾಲದಲ್ಲಿ ಅವರ ಬಳಿಯಲ್ಲಿರಲಿಲ್ಲವಣ್ಣ, ಅವರ ಸೆಳೆಯದಿಲ್ಲ. ಭರತ, ಏನು ಹೇಳುತ್ತಿರುವೆ? ಜನಕನ ಮರಣ ಕಾಲದಲ್ಲಿ ನೀನೂ ಸಹ ಸನಿಹದಲ್ಲಿರಲಿಲ್ಲವೆ. ಅಯ್ಯೋ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ವೀರರಾದ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲು ಒಬ್ಬರೂ ನಿಮ್ಮ ಬಳಿಯಲ್ಲಿಲ್ಲದಂತಾಯಿತೆ. ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಕಳೆದು ಹೋದುದನ್ನು ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನಿನ್ನ ತಾಯಿಯ ಆಜ್ಞೆಯ ಪ್ರಕಾರ ಧರ್ಮ ಸತ್ಯದಿಂದ ರಾಜ್ಯಭಾರವನ್ನು ಮಾಡು ಹೋಗು ಸಹೋದರ. ಅಣ್ಣ ಅಣ್ಣ, ಏನು ಹೇಳುತ್ತಿರುವಿರಿ? ನೀನಿಲ್ಲದ ಆ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆನು. ಆ ದುಷ್ಟ ಕೈಕೆ ದೆಸೆಯಿಂದ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಯಿತು. ಅಣ್ಣ ಅಣ್ಣ, ತ್ರಿಕರ್ಣ ಸಾಕ್ಷಿಯಾಗಿಯೂ ನಾನು ನಿಮ್ಮ ಸೇವಾ ಭಾಗ್ಯವನ್ನು ಬಯಸಿದ್ದೇನೆ ಹೊರತು ನಿಮ್ಮ ಸಿಂಹಾಸನದ ಅಧಿಕಾರವನ್ನು ಎಂದಿಗೂ ನಾನು ಬಯಸಿದವನಲ್ಲ. ಅಲ್ಲದೆ ಈ ಕೋಸಲ ಸಾಮ್ರಾಜ್ಯದ ಸಿಂಹಾಸನವನ್ನೇರಲು ಸತ್ಯ ಧರ್ಮ ಸ್ವರೂಪನು ಪಿತೃ ಸಮನಾದ ನೀವಲ್ಲದೆ ಅಣ್ಣ, ನೀವಲ್ಲದೆ ನಾವ್ಯಾರೂ ಅರ್ಹರಲ್ಲ. ಅಲ್ಲದೆ ನೀನಿಲ್ಲದ ಈ ಕೋಸಲ ಸಾಮ್ರಾಜ್ಯವು ವನವಾಸಕ್ಕಿಂತಲೂ ಘೋರ. ಆದ್ದರಿಂದ ಅಣ್ಣ, ನೀವೀಗಲೇ ಅಯೋಧ್ಯೆಗೆ ಹಿಂತಿರುಗಿ ಸಿಂಹಾಸನವನ್ನು ಅಲಂಕರಿಸಿ ನಿಮ್ಮ ದುಃಖದಿಂದ ನಿಮ್ಮ ವಿಯೋಗದಿಂದ ದುಃಖಿಸುತ್ತಿರುವ ಮಾತೆಯವರಿಗೂ ಪ್ರಜೆಗಳಿಗೂ ಹಾಗೂ ನಮಗೂ ಸಹ ಸಂತೋಷವನ್ನುಂಟು ಮಾಡು ಬಾಣ ಬಾ. ಭರತ, ಮಾತೆ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ಅದರಂತೆ ನಾನು 14 ವರ್ಷ ವನವಾಸ ಮುಗಿಯುವ ತನಕ ನಾನು ಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಅದು ಅಲ್ಲದೆ ನಿನ್ನ ಪಾಲಿಗೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಪಹಾರ ದೋಷಕ್ಕೆ ಗುರಿಯಾಗುವೆನು. ಅಣ್ಣ ಅಣ್ಣ, ನಾನಾಗಿ ಸಂತೋಷದಿಂದ ಭಕ್ತಿ ಪೂರ್ವಕವಾಗಿ ನನಗೆ ಒದಗಿ ಬಂದಿರುವ ಸಿಂಹಾಸನದ ಅಧಿಕಾರವನ್ನು ನಿಮಗೆ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹರ ದೋಷ ಎಲ್ಲಿಂದ ಬರುವುದಣ್ಣ? ಮತ್ತೆಲ್ಲಿಂದ ಬರುವುದು? ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ ಅಣ್ಣ, ಹಾಗಾದರೆ ಕೊನೆಯದಾಗಿ ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡಬೇಕೆಂದು ಏನು ಬೇಡಿಕೊಳ್ಳುವೆನಣ್ಣ, ಬೇಡಿಕೊಳ್ಳುವೆನು. ಅದು ಏನು ಕೇಳು ಸಹೋದರ, ನಡೆಸಿಕೊಡುವೆನು. ಅಣ್ಣ, ನನ್ನ ಕೋರಿಕೆ ಏನೆಂದರೆ, ಯಾವ ಪಾದವು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಮೆಟ್ಟಿತು, ಯಾವ ಪಾದವು ಸೋಕಿದೊಡನೆ ಸಹಸ್ರಾರು ವರ್ಷಗಳ ಕಾಲ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ವಿಮೋಚನೆ ಆಯಿತು, ಯಾವ ಪಾದವು ಅಭೂತವಾದುದೆಂದು ಈ ಜಗತ್ತು ನಂಬಿರುವುದು, ಯಾವ ಪಾದವು ಈ ದೇವತೆಗಳು ಪೂಜಿಸುವರೋ, ಯಾವ ಪಾದದ ಧೂಳು ಸೋಕಿದೊಡನೆ ನಮ್ಮ ಆಶ್ರಮವೆಲ್ಲವೂ ಪರಮ ಪಾವನವಾಗುವುದೆಂದು ನಾವು ಬಯಸುವೆವೋ ಅಂತಹ ನಿಮ್ಮ ಪವಿತ್ರವಾದ ಪಾದಿಕೆಗಳನ್ನಾದರೂ ನಮಗೆ ಅನುಗ್ರಹಿಸಿಕೊಟ್ಟಲ್ಲಿ ಅವುಗಳನ್ನು ನಂದಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲಿಟ್ಟು ಅವುಗಳಿಗೆ ಪಟ್ಟ ಕಟ್ಟಿ, ಅಣ್ಣ, ನಾನೂ ಕೂಡ ನಿಮ್ಮಂತೆಯೇ ಮುನಿವೃತ್ತಿಯಿಂದ ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುವೆನು. ನಿಮ್ಮ ಈ 14 ವರ್ಷದ ವನವಾಸದ ಅವಧಿಯು ಮುಗಿದ ಮಾರನೇ ದಿನ ನೀವು ನನಗೆ ದರ್ಶನ ಭಾಗ್ಯವನ್ನು ನೀಡಬೇಕು. ಇಲ್ಲವಾದಲ್ಲಿ ಪ್ರಜ್ವಲಿಸುವ ಚಿತೆಯಲ್ಲಿ ಅಗ್ನಿ ಪ್ರವೇಶ ಮಾಡುವೆನು. ಈ ಮಾತು ನಿಮ್ಮ ಪಾದದಾಣೆಯಾಗಿಯೂ ಸತ್ಯ.
ಆಹಾ, ನಿನ್ನ ಅಷ್ಟದಂತೆ ಆಗಲಿ ಭರತ. 14 ವರ್ಷ ವನವಾಸದ ಅವಧಿಯು ಮುಗಿದ ಮರುದಿನವೇ ನಿನಗೆ ದರ್ಶನವನ್ನು ನೀಡುವೆನು, ಆಗಬಹುದೇ? ಹಾಗೆ ಆಗಲಿ ಅಣ್ಣ. ತೆಗೆದುಕೋ ಈ ಪಾದಿಕೆಗಳನ್ನು. ಬೆಳೆಸಿದ ತಾಯಿ ಭಾಗ್ಯವಿಲ್ಲ. ಕನ್ನಡದ ತಾಪವಂ ತಡೆದೆನಿತೋ ತವಗಲಿ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮಜಪತಪ ಪುಣ್ಯ ಪಾದಾದಿಗಳಿಂ ಪೂಜಿಸಿದ ಪರಮಜಪತಪ ಪುಣ್ಯ ಪಾದಾದಿಗಳಿಂ ಪೂಜಿಸಿದ ಪರಮಜಪತಪ ಪುಣ್ಯ ಪಾದಾದಿಗಳಿಂ ಪೂಜಿಸಿದ ಮುನಿ ಜನರಿಗೆ ಭಾಗ್ಯವಿಲ್ಲ. ರಾಮ ಸಹಜ ರಾಮ ಸಹಜರಾಗಿ ಜನಿಸಿ ಸಹಜ ರಾಮ ಸಹಜರಾಗಿ ಜನಿಸಿ ಸಹಜರಿಸಿದ ಮಗು ಪುಣ್ಯವಿಲ್ಲ. ರಾಮ ಕಾಡು ಮರದಿಂದ ಕಡಿದೋ ಕಾಡು ಮರದಿಂದ ಕಡಿದೋ ಕಾಲಿನಿಂದುಳಿದು ಪಾಡು ಪಡುತ್ತಿದ್ದರು. ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ನಮಗಿಲ್ಲ, ಕನ್ಯರಿಗಿಲ್ಲ, ಮತ್ತಾರಿಗಿಲ್ಲ. ಜಗದೇ ಜಗದೇ ಧನ್ಯನಾದೆನು ಅಣ್ಣ, ಧನ್ಯನಾದೆನು. ಸತ್ಯ ಧರ್ಮ ಪರಾಯಣನಾಗಿ ಲೋಕಾಭಿರಾಮನೆನಿಸಿ ನೀನಿರುವ ಈ ಅರಣ್ಯವೇ ವೈಕುಂಠವು
ನೀನಿಲ್ಲದ ಆ ಅಯೋಧ್ಯೆ ಅರಣ್ಯವು. ಹೀಗಿರುವಾಗ ನಿನ್ನ ಈ ದಿವ್ಯ ಸನ್ನಿಧಿಯನ್ನು ಬಿಟ್ಟು ಹೋಗಲು ನಾವು ಮಾತ್ರವೂ ಇಷ್ಟವಿಲ್ಲದಿದ್ದರೂ ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿ ಹೇಳಲು ಅಣ್ಣ ನಾವು ಶಕ್ತರಲ್ಲ. ಆದ್ದರಿಂದ ಅಣ್ಣ ನಿಮ್ಮ ಮಾತಿನಂತೆ ನಾವಿನ್ನ ಹೋಗಿ ಬರುವೆವು ಅಣ್ಣ, ಹೋಗಿ ಬರುವೆವು. ನೋಡಿದೆ ಆ ಭರತನ ಮಾತೃಪ್ರೇಮವನ್ನು. ಅಣ್ಣ, ಹರಿಯದೆ ಹಾಡಿದ ಮಾತನ್ನು ಮನ್ನಿಸಬೇಕು. ನಾವು ಇರುವ ಸ್ಥಳವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುರಜನರು ಆಗಿದ್ದಾಗೆ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ಈ ದಂಡಕಾರಣ್ಯವನ್ನು ಕುರಿತು ಪ್ರವೇಶಿಸೋಣ. ಹಾಗೆ ಆಗಲಿ. ನನ್ನ ಸಮಾನ ಯಾರಿರುವರು? ಆ ಯಮನು ಕೂಡ ನನಗೆ ಸಾಟಿಯಾಗಲಾರನು. ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಕೊಂದಾಗಿನಿಂದಲೂ ಈ ಪ್ರಾಂತ್ಯಕ್ಕೆಲ್ಲ ನಾನೇ ಅಧಿಪತಿ. ಅಲ್ಲದೆ ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣಬಾರದ ಹಾಗೆ ಸೂರ್ಯನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಆ ತಪಸ್ಸು ಎಂದಿಗೆ ಪೂರ್ತಿಯಾಯಿತು. ಅವನು ಹೇಳುವುದರೊಳಗಾಗಿ ಅವನಿಗೆ ಬೇಕಾಗುವಷ್ಟು ಮದ್ಯ, ಮಾಂಸ ಸಿದ್ಧಪಡಿಸುವೆನು. ಮಗನೇ ಶಂಭೂಕ, ಮಗನೇ ಶಂಭೂಕ, ನನ್ನ ಮಗನ ರುಂಡ, ನನ್ನ ಮಗನ ರುಂಡ, ನನ್ನ ಮಗನ ರುಂಡ. ರಕ್ತ, ಬಿಸಿಯಾದ ರಕ್ತ. ನನ್ನ ಮಗನನ್ನು ಕೊಂದ ಪಾಪ
ಪಾಪಿಗಳು ಯಾರು? ಅವರೇನಾದರೂ ನನ್ನ ಕೈಗೆ ಸಿಕ್ಕರೆ ಗಸಗಸನೆ ಆಗಿದ್ದು ಜೀವ ಸಹಿತ ನುಂಗಿ ಬಿಡುವನೆ. ನರವಾಸನೆ, ಆನಂದ, ಪರಮಾನಂದ. ಎಂದು ನಾನು ಕೊಂದುವೆ ಆನಂದವ, ಎಂದು ನಾನು ಕೊಂದುವೆ ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಎಂದು ನಾನು ಕೊಂದುವೆ ಆನಂದವ. ನರ ಕಣ್ಣ ಗುಡ್ಡೆಗಳ ಉರ್ದು ಸೊಂಡಿಗೆಯ ಮಾಡಿ, ನರ ಕಣ್ಣ ಗುಡ್ಡೆಗಳ ಉರ್ದು ಸೊಂಡಿಗೆಯ ಕಳ್ಳಕ್ಕಿತ್ತು ಸಾವಿಗೆಯ ಪಾಯಸ ಮಾಡಿ ಕುಡಿಯುವೆ. ಎಂದು ನಾನು ಕೊಂದುವೆ ಆನಂದವ. ಸೀತಾ, ಈ ವನದ ಪ್ರಕೃತಿ ಸೌಂದರ್ಯವನ್ನು ನೋಡಿಯ ಎಷ್ಟೊಂದು ಮನೋಹರವಾಗಿರುತ್ತದೆ. ಮನಗೆ ಬಗಲ ಮುದವ ಕೊಡುವ, ಮನಗೆ ಬಗಲ ಮುದವ ಕೊಡುವ, ತರ ತರದ ಪುಷ್ಪಗಳ ಸಮಯದನು ನೋಡೆ ಇವನದವ ಸೀತಾ, ನೋಡೆ ಇವನದವ, ನೋಡೆ ಇವನದವ ಸೀತಾ, ನೋಡೆ ಇವನದವ ಸೀತಾ.
ಮನಗೆ ಬಹಳ ಮುದವ ಕೊಡುವ 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 ಹರದರದ ಪುಷ್ಪಗಳ ಬಗಿದನು ನೋಡೆ ಇವನ ದಂಡವ ಸೀತಾ ನೋಡೆ ಇವನ ದಂಡವ ನೋಡೆ ಇವನ ದಂಡವ ಸೀತಾ ನೋಡೆ ಇವನ ದಂಡವ ಇವನ ದಂಡವ ನೋಡೆ ಇವನ ದಂಡವ ಸೀತಾ ಸ್ವಾಮಿ ನೋಡಿದೆಯಾ ಈ ವನದ ಸೌಂದರ್ಯವನ್ನು ಕಣ್ಣು ಕೋರೈಸುವ ಸರೋವರಗಳಿಂದಲೂ ಸುಖಪಿತ ನಾದಗಳಿಂದಲೂ ಕೂಡಿದ ಈ ವನದ ತಂಗಾಳಿಯಿಂದಲೇ ನಮ್ಮ ಮನದ ಕ್ಲೇಶವನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಇದು ಜಾನಕಿ. ಅರಮನೆಯಲ್ಲಿ ಹಂಸ ತೂಲಿಕ ತತ್ಫಲಗಳಿಂದಲೂ ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಅನೇಕ ದಾಸ ದಾಸರಿಯಿಂದ ಸೇವೆಯನ್ನು ಮಾಡಿಸಿಕೊಳ್ಳಬೇಕಾಗಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟಾ ಸೀತಾ? ಇದೇನಿದು ಸ್ವಾಮಿ ಹೀಗೆ ಹೇಳುತ್ತಿದ್ದೀರಿ? ಪತಿಯೇ ಪ್ರತ್ಯಕ್ಷ ದೈವ, ಪತಿಯ ಸೇವೆಯೇ ಪರಮಾತ್ಮನ ಸೇವೆ. ನಿಮ್ಮ ಆಸರೆಯೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ಪ್ರಾಣೇಶ್ವರ ಸೀತಾ ಆಶಾ ಜೀವನ ಶುಭ ದಿನ ಅಲ್ಲವೇ ಸೀತಾ ಅಲ್ಲವೇ ಪ್ರಾಣೇಶ್ವರ? ಆಶಾ ಜೀವನ ಶುಭ ದಿನ ಹೊಸತನವೆಲ್ಲ ಕಂಡೆನ. ಆಶಾ ಜೀವನ ಶುಭ ದಿನ ಹೊಸತನವೆಲ್ಲ ಕಂಡೆನ. ಆಶಾ ಜೀವನ ಶುಭ ದಿನ ಕಲೆಯೇ ಕಲೆಯೇ ಹೊಸತನವನ್ನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಅರಳಿ ನಿಂತ ಕುಸುಮ ಎಲ್ಲವನೇ ನಗುತ್ತಿದೆ. ಅರಳಿ ನಿಂತ ಕುಸುಮ ಎಲ್ಲವನೇ ನಗುತ್ತಿದೆ. ನಿಂದ ಸಂಗದ ಸಂಗ ಸುಖದಲ್ಲಿ ಸಂಗದ ಸಂಗ ಸುಖದಲ್ಲಿ ಕನ್ನೆ ತಾವಳಿಸಿದೆ. ಪ್ರಾಣೇಶ್ವರ ಜಾನಕಿ ಕೋಪವೇ ಬೇಸರವೇ ಇಲ್ಲ ಜಾನಕಿ ನಾಚಿಕೆ ಇಲ್ಲ ಜಾನಕಿ ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ.
ಪ್ರಾಣೇಶ್ವರ, ಜಾನಕಿ, ನಗಬಾರದೆ. ಮನೋಹರೆ, ಸ್ವಲ್ಪ ಕಾಲವಾದರೂ ನಗೆ. ಅನುದಿನ ಅನುಕ್ಷಣ ಆಶಾ ಜೀವನ ಶುಭದಿನ ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭದಿನ. ಪ್ರಾಣೇಶ್ವರ, ಸೀತಾ, ಇಲ್ಲಿ ನನಗೆ ಕಡಿಮೆ ಆಗಿರುವುದಾದ್ರೆ ಏನು? ನೀವು ಹೇಳಿ ಸ್ವಾಮಿ. ನಿಜ ಸೀತಾ, ನಿನ್ನ ಮಾತು ಸತ್ಯ. ನಾವು 14 ವರ್ಷ ವನವಾಸವು ಮುಗಿಯುವ ತನಕ ನಾವು ಆನಂದವಾಗಿಯೇ ಇಲ್ಲಿಯೇ ಕಾಲವನ್ನು ಕಳೆಯಬಹುದು ಸೀತಾ. ಅದು ಅಲ್ಲದೆ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿರುವನು. ಅಲ್ಲವೇ ಸ್ವಾಮಿ? ಫಲಹಾರಗಳನ್ನು ತರಲು ಹೋದವನು ಇನ್ನೂ ಬಾರಲೇಲವಲ್ಲ ಸೀತಾ. ಅಗ್ರಜ ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಸಹೋದರ, ಈ ಖಡ್ಗ ಯಾವುದು? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯ ದೇವರನ್ನು ಕುರಿತು ತಪಸ್ಸನ್ನು ಆಚರಿಸನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ಆತನಿಂದ ನಾನೇ ಪಡೆದು ಓರ್ವ ರಾಕ್ಷಸ ಸಂಹಾರ ಮಾಡಿ ಬಂದೆ ಅಣ್ಣ. ಕೊನೆಗೂ ಸಮ್ಮರಿಸಿದೆಯಾ? ಹೌದು ಅಣ್ಣ. ಆ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲಿ ಇಟ್ಟುಕೋ. ಫಲಹಾರಗಳನ್ನು ಪರ್ಣಶಾಲೆಯಲ್ಲಿ ಇಡು. ಹಾಗೆ ಆಗಲಿ ಅಣ್ಣ. ಸೀತಾ, ಸ್ವಾಮಿ, ಬಾ ಕುಳಿತುಕೋ. ಹಾಗೆ ಆಗಲಿ ಪ್ರಾಣೇಶ್ವರ. ಇವರೇ ನನ್ನ ಮಗನನ್ನು ಕೊಂದ ಪಾಪಿಗಳು, ಇವರೇ. ಇವರನ್ನು ಎಷ್ಟೊಂದು ಮನೋಹರವಾಗಿರುವನು. ಅಲ್ಲ, ನೋಡಾನ ಸವತಿ ನೋಡುತ್ತಿದ್ದಾಳೆ. ನಾನು ಈ ರೂಪಿನಿಂದ ಹೋದರೆ ಮುಗಿಸಿ ಯಾಕೆ ಬಿಡುವನು. ಆದ್ದರಿಂದ ಸುಂದರ ತರುಣಿಯ ರೂಪವನ್ನು ತಾಳಿ ಒರಿಸದೆ ಬಿಡುವುದಿಲ್ಲ. ನಾನೀಗ ನಾನೀಗಲೇ ನಾನೀಗ ನಾನೀಗಲೇ ಒರಿಸುವೆ. ನಾನೀಗ ನಾನೀಗಲೇ ಏನಾದರೂ ಆಗಲಿ ಒಲಿಸುವೆ. ಏನಾದರೂ ಆಗಲಿ ಒಲಿಸುವೆ. ನಾನೀಗ ನಾನೀಗಲೇ ಒಲಿಸುವೆ. ನಾನೀಗ ನಾನೀಗಲೇ ಕಲ್ಲಿನ ಮಂಚದ ಮೇಲೆ ಪಲ್ಲವನ ಹಾಕಿಕೊಂಡು ಕಲ್ಲಿನ ಮಂಚದ ಮೇಲೆ ಪಲ್ಲವನ ಪಲ್ಲವನ ನನ್ನ ವಲ್ಲಭನ ಪ್ರಾಣವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುಚ್ಚಿದೆ. ನಾನೀಗ ನಾನೀಗಲೇ ಒಲಿಸುವೆ. ನಾನೀಗ ನಾನೀಗಲೇ ನಾನೀಗ
ಗಂಡನನ್ನ ಸೀತಾ, ಆ ನನ್ನ ಸವತಿ ಬಿಡುತ್ತಿಲ್ಲವಲ್ಲ. ಗಂಡನನ್ನ ಮಾಡಿಕೊಂಡು ಮಂಡಲದಿ ಮೆರೆಯುವೆ ನಾನೀತ ನಾನೀಗಲೇ, ವರಿಸುವೆ ನಾನೀತ ನಾನೀಗಲೇ, ನಾನೀತ ನಾನೀಗಲೇ, ವರಿಸುವೆ ನಾನೀತ ನಾನೀಗಲೇ. ಜೈ ಶಾಂಭವಿ. ಜೈ ಶಾಂಭವಿ. ಆಹಾ, ನಾನು ಈಗ ರಕ್ಕಸಿ ಹಾಗೆ ಕಾಣುವೆನೆ. ಆಹಾ, ಈ ಮೂರು ಲೋಕಗಳಿಗೆಲ್ಲ ನಾನು ಎಲ್ಲವೇ ಸುಂದರಿಯು. ಸುಂದರಿ ಎಲ್ಲವೇ ಜಗದೊಳಗೆ ಸುಂದರಿ ಎಲ್ಲವೇ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಸುಂದರಿ ಜಗದೊಳಗೆ ಜಗದೊಳಗೆ ಹಾ, ಎಷ್ಟು ಸುಂದರನಾಗಿರುವನು. ಈತನನ್ನು ನೋಡುತ್ತಿದ್ರೆ ಈಗಲೇ ಹೋಗಿ ಈತನನ್ನು ಒರಿಸಬೇಕೆಂದು ಮನಸ್ಸಾಗುತ್ತಿರುವುದಲ್ಲ. ನಾನು ಇಲ್ಲಿ ನಿಂತು ಮಾತನಾಡಿದ್ರೆ ನನ್ನ ಕಾರ್ಯವಾಗುವುದೇ? ಸ್ವಲ್ಪ ಬಳಿಯಲ್ಲಿ ಹೋಗಿ ಮಾತನಾಡಿಸಿ ಬರೋಣ. ಮನೋಹರ, ಪ್ರಿಯಕರ, ಪ್ರಾಣೇಶ್ವರ, ಸ್ವಲ್ಪ ಅಮ್ಮ, ಅಯ್ಯಯ್ಯೋ, ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಏತಕ್ಕಾಗಿ ಬಂದೆ? ನನ್ನಿಂದ ಏನಾಗಬೇಕು? ಮುಗಿಯಿತೆ, ಏನಾದ್ರೂ ಬಾಕಿ ಉಳಿದಿರುವುದು? ಸ್ವಲ್ಪ ಎದ್ದು ಮುಂದಕ್ಕೆ ಬಾರಪ್ಪ. ಎಲ್ಲ ಕೂತಲಿ ಆಗಬೇಕು. ಅಯ್ಯೋ, ನಿನ್ನದೇನೋ ಚುಚ್ಚುತ್ತಿರುವುದಯ್ಯ ನನಗೆ. ಮನೋಹರ, ಕೇಳು. ಅಮ್ಮ, ಅಮ್ಮ ಎಂದು ಕರೆಯಬೇಡ. ನೀನು ಇಷ್ಟೊತ್ತಿನಲ್ಲಿ ನನಗೆ ಅಮ್ಮ ಎಂದರೆ ನನ್ನ ಬಳಿಯಲ್ಲಿ ಇರುವುದೆಲ್ಲವೂ ತಣ್ಣಗಾಗಿ ಬಿಡುವುದು. ನೀನು ಯಾರು? ಆ ನಿನ್ನ ಹೆಸರೇನು? ಆ. ನಿನ್ನ ದೇಶ ಯಾವುದು? ಆ. ಏತಕ್ಕಾಗಿ ಬಂದೆ? ನನ್ನಿಂದ ತಡೆ ಏನಾಗಬೇಕು? ತಡೆ 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 ತಡೆ. ಇಷ್ಟಿಷ್ಟು ಉದ್ದ ಹೀಗೆ ಉದ್ದುದ್ದ ಕೇಳುತ್ತಾ ಹೋದ್ರೆ ನಾನು ಹೇಗೆ ಉತ್ತರ ಕೊಡುವುದು? ಒಂದೊಂದಾಗಿ ಕೇಳಬಾರ್ದೆ ಪ್ರಿಯ? ನಿನ್ನ ಹೆಸರೇನು? ನಾನು ಲಂಕಾಧೀಶನಾದ ರಾವಣೇಶ್ವರನ ಸಹೋದರಿ. ನಿನ್ನ ದೇಶ ಯಾವುದು? ನನ್ನ ದೇಶ ಹೇಳಿದನಲ್ಲ, ನಾನು ಲಂಕಾಧೀಶನಾದ ರಾವಣೇಶ್ವರನ ಸಹೋದರಿಯೋ. ನನ್ನನ್ನು ನಖ 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 ಶೂರ್ಪ ನಖ ಎಂದು ಕರೆಯುವರು ಪ್ರಿಯ. ಹಾಗಾದರೆ ನೀನು ರಕ್ಕಸಿಯೇ? ಹಾಗೆ ಕಾಣುವೆನೆ. ಸರಿ, ಇಲ್ಲಿ ಏಕೆ ಬಂದೆ? ನಿನ್ನನ್ನು ವರಿಸಲು ಬಂದಿರುವೆನೆ ಪ್ರಿಯ. ಬಾಗ್ ಮಲ್ಕೊಂಡ್ಬಿಡು. ಧನುಜಳು ನೇನು ಮನುಜರು ನಾವು. ಆದ್ರೆ ಏನಂತೆ ಪ್ರಿಯ? ಧನುಜಳು ನೇನು ಮನುಜರು ನಾವು. ಮನಸಿದ ನಾಚಿಕೆ ಮಾನವೀಯ ಮನಸಿದ ನಾಚಿಕೆ ಮಾನವೀಯ ಅಮ್ಮ, ಅಯ್ಯೋ, ನಾವು ಮನುಜರು, ನೀನು ಧನುಜಳು. ಆದ್ರೆ ಏನಂತೆ? ಅದು ಅಲ್ಲದೆ ನಾನು ಏಕಪತ್ನಿ ರಸಸ್ಥನು. ಓ ಏಕ, ಇದೋ ನೋಡು, ನನ್ನ ಪತ್ನಿಯು ನನ್ನ ಜೊತೆಯಲ್ಲೇ ಇರುವಳು. ನಿನ್ನದು ದೂರ ಇಡೆಯ, ಬಹಳ ಚೂಪಾಗಿರುವುದು. ನನಗೆ ಪದೇ ಪದೇ ಚುಚ್ಚುತ್ತಿರುವುದು, ನೋವಾಗುವುದು ನನಗೆ. ಏನು ಹೇಳಿದೆ ಪ್ರಿಯ? ನಾನು ಏಕಪತ್ನಿ ರಸಸ್ಥನು. ಏಕ, ನನ್ನ ಪತ್ನಿಯು ನನ್ನ ಜೊತೆಯಲ್ಲೇ ಇರುವಳು. ಓಹ್, ಇವಳು ನಿನ್ನ ಪತ್ನಿಯೋ? ಹೌದು. ಸರಿಯಾಗಡೆ. ಏನು ಹೇಳಿದೆ ಪ್ರಿಯ? ನೀನು ಏಕಪತ್ನಿ ವ್ರತಸ್ಥನೆ. ಹೌದು. ನಾನು ಹೇಳಿದಂತೆ ಮಾಡು, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ, ಆಗಲೂ ನೀನು ಏಕಪತ್ನಿ ವ್ರತಸ್ಥನೆ ಆಗುವೆ. ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕಡಿದಿರಬೇಕು. ಅಯ್ಯಯ್ಯೋ, ಅಷ್ಟೊಂದು ಕಷ್ಟಪಡಬೇಡ ಪ್ರಿಯ, ನನ್ನನ್ನು ವಾಯು ಸಾಕ್ಷಿಯಾಗಿ ವಿವಾಹವಾಗು. ಯಾರಾದರೂ ವಾಯು ಸಾಕ್ಷಿಯಾಗಿ ಕೈ ನಮ್ಮ ಪದ್ಧತಿಯಲ್ಲಿ ಕೈ ಹಿಡಿಯುವರು ಪ್ರಿಯ. ಹೌದು. ನಿನಗಿನ್ನೂ ಲಗ್ನವಾಗಿಲ್ಲವೇ? ಆಗಿತ್ತು. ನಿನ್ನ ಪತಿಯು ಏನಾದ? ಸತ್ತೋದ್ನಲ್ಲ, ಯುದ್ಧದಲ್ಲಿ ಸತ್ತೋದ. ಯುದ್ಧದಲ್ಲಿ ನಮ್ಮ ಅಣ್ಣನೇ ನನ್ನ ಗಂಡನನ್ನು ಕೊಂದು ಬಿಟ್ಟ.
ಅಂದಿನಿಂದ ವಿರಹಯಾತನೆಯಲ್ಲಿ ಬಳಲ್ತಾ ಇದ್ದೆ. ಈ ಘೋರಾರಣ್ಯದಲ್ಲಿ ಮನುಷ್ಯರ ಆಗಮನವೇ ಇರಲಿಲ್ಲ. ಆಹಾ, ಅಂದಿನಿಂದ ವಿರಹಯಾತನೆಯಲ್ಲಿ ಬಳಲಿ 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 ಬೆಂಡಾಗಿ ಒಣಗಿ ಸೊರಗಿ ಹೋಗಿರುವೆನು ಪ್ರಿಯ. ಇಲ್ಲ, ನಿಮಗೆ ಗೊತ್ತಿಲ್ಲ. ಆದರೂ ಪ್ರಿಯ, ನೀನು ಈ ಘೋರಾರಣ್ಯಕ್ಕೆ ಬಂದಿರುವೆ, ನಿನ್ನನ್ನು ನೋಡಿರುವೆನು, ಮೋಹಿತಳಾಗಿರುವೆನು ಪ್ರಿಯ. ನನ್ನನ್ನು ವರಿಸು, ಮುದ್ದಿಸು, ದೂರ ನಿಂತ್ರೆ ಮಕ್ಕಳಾಗಲ್ಲ. ಹಾಗಾದರೆ ಒಂದು ಕೆಲಸವನ್ನು ಮಾಡು. ಏನು ಮಕ್ಕಳಾಗ? ಈ ಅರಣ್ಯಕ್ಕೆ ನಾನು ಓರ್ವನೇ ಬಂದಿಲ್ಲ, ಮತ್ತೆ ನನ್ನ ಜೊತೆಯಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನು ಬಂದಿರುವನು. ಓಹೋ, ಆತನು ಬಂದಿರುವನೆ? ಹೌದು, ಆತನು ಆ ಪಾರ್ಶ್ವದಲ್ಲಿರುವನು. ಯಾವ ಪಾರ್ಶ್ವದಲ್ಲಿ? ಆ ಪಾರ್ಶ್ವದಲ್ಲಿರುವನು. ಆತನಲ್ಲಿ ಹೋಗು, ನಿನ್ನ ಕೆಲಸವೂ ಕೈಗೂಡುವುದು. ಪ್ರಿಯ, ಆತನು ಒಬ್ಬನೇ ಬಂದಿರುವನು ಅಥವಾ ನಿನ್ನ ಹಾಗೆ ಪತ್ನಿಯನ್ನು ಕರೆದ? ಆತನು ಒಬ್ಬನೇ ಬಂದಿರುವನು. ಓ, ನಿನಗೆ ಮಾತ್ರ ಬೆಚ್ಚಗೆ ಬೇಕೋ? ಆತನಿಗೆ ಬೇಡವೋ? ನೋಡು ತಾಯಿ, ನಿನಗೆ ಲಗ್ನ ಬೇಕಿದ್ದ ಪಕ್ಷದಲ್ಲಿ ಆತನನ್ನು ಪ್ರಾರ್ಥಿಸು. ಪ್ರಿಯ, ಹಾಗಾದ್ರೆ ಈಗ ಆತನು ಎಲ್ಲಿರುವನು? ಆತನು ನಿನ್ನ ಹಾಗೆ ಕರ್ರಗಿರುವನು ಅಥವಾ ನನ್ನ ಹಾಗೆ ಕೆಂಪಗಿರುವನು? ಆತನು ನನಗಿಂತಲೂ ಸುಂದರನಾಗಿರುವನು. ಆದ್ದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುತ್ತೇನೆ. ಓ, ಲಕ್ಷ್ಮಣ, ಮಣಮಣ, ರಣಮಣ. ಆಯ್ತು, ಹೋಗಿ ಆತನನ್ನೇ ನಾನು ಪ್ರಾರ್ಥಿಸಲೇ. ಹಾಗಾದ್ರೆ ನಿನ್ನ ಬಳಿ ಇಲ್ಲವೇ ಪ್ರಿಯ? ಹೌದು, ಆತನನ್ನೇ ಪ್ರಾರ್ಥಿಸು. ಅಲ್ಲ ಪ್ರಿಯ, ನಿನ್ನ ಬಳಿ ಇಲ್ಲವೇ ಪ್ರಿಯ? ನಿನಗೆ ಲಗ್ನವಾಗಬೇಕೆಂಬ ಇಚ್ಛೆ ನನಗೆ ಲಗ್ನವಾಗಬೇಕು, ನಿನ್ನ ಬಳಿಯಲ್ಲಿ ಇಲ್ಲವೇ ಪ್ರಿಯ? ಆತನ ಬಳಿಗೆ ಹೋಗು, ನಿನ್ನ ಕೆಲಸವೂ ಕೈಗೂಡುವುದು. ನೀನು ಬಹಳ ಚಾತುರ್ಯದಿಂದ ಮಾತನಾಡುತ್ತಿರುವೆ. ಈಗಲೇ ಹೋಗುತ್ತೇನೆ, ಆತನನ್ನು ಪ್ರಾರ್ಥಿಸುತ್ತೇನೆ. ಆತನ ಒಪ್ಪದಿದ್ರೆ ಪುನಃ ನಾನು ಇಲ್ಲಿಗೆ ಬರುತ್ತೇನೆ. ಆತನನ್ನು ಪ್ರಾರ್ಥಿಸು, ಪುನಃ ಇಲ್ಲಿಗೆ ಸಿಗುತ್ತಾನೆ. ಸಿಗುಲಿ. ಮನೋಹರ, ಎಲ್ಲೂ ಕಾಣಿಸುತ್ತಲೇ ಇಲ್ವಲ್ಲ ಈ ಘೋರಾರಣ್ಯ? ಈ ಘೋರಾರಣ್ಯ ನನಗೇನು ಹೊಸದೆ, ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಮನೋಹರ, ಮನೋಹರ, ಪ್ರಿಯ. ಆತನು ಹೇಳ್ದ, ಆತನು ಈತನೇ ಇರಬಹುದೇನೋ ಅಪ್ಪ. ಈತನೇ? ಅಯ್ಯೋ, ಹೇಳೋಣ ಅಂದ್ರೆ ಬಾಯಿಗೇನು ಬರ್ತಾ ಇಲ್ಲ, ನೋಡೋಣ ಅಂದ್ರೆ ಕಣ್ಣಿಗೇನು ಕಾಣಿಸ್ತಾ ಇಲ್ಲ, ಎಲ್ಲವೂ ಒಣಗಿ ಹೋಗಿರುವುದು. ಆದರೂ ಹಿಂದಿನಿಂದಲೇ ಇಷ್ಟೊಂದು ಸುಂದರನಾಗಿರುವನು. ಹಿಂದೆ ನೋಡಿರೋಳು ಮುಂದೆ ನೋಡದೆ ಬಿಡುವೇನೆ, ಮುಂದೆ ನೋಡಿ ಬಿಡುತ್ತೇನೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಎಷ್ಟೊಂದು ಸುಂದರನಾಗಿರೋನು, ಎಷ್ಟೊಂದು ಸುಂದರನಾಗಿರೋನು. ಈ ಸುಂದರ ಚಂದದ ಆಕಾರ, ಶುಭಾಂಗಿ? ನಾನು ಶುಭಾಂಗ. ಯಾರು ನಿನ್ನ ಶುಭಾಂಗ? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ನೀನ್ ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ನಿನ್ನದು ಬಹಳ ಉದ್ದ ಇರುವುದು ಪ್ರಾಣೇಶ್ವರ. ಒಂದೊಂದಾಗಿ ತುಂಡು ಮಾಡಿ ಇಟ್ಟಿಟ್ಟು ಕೇಳು. ನಿನ್ನ ಹೆಸರೇನಮ್ಮ? ನಾನು ಲಂಕಾಧೀಶ್ವರ ರಾವಣೇಶ್ವರನ ಸಹೋದರಿ ಪ್ರಿಯ. ಇಲ್ಲಿ ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಓಹೋ, ನೀನು ರಾವಣನ ಸೋದರಿ? ಹೌದು. ಹಾಗಾದರೆ ನೀನು ಅಸುರ ಕನ್ಯೆ. ಆದ್ರೂ ಸುಂದರವಾಗಿರೇನು ಪ್ರಿಯ. ನನ್ನಿಂದ ಏನಾಗಬೇಕಮ್ಮ? ನಿನ್ನಿಂದ ಬಹಳ ಮುಖ್ಯವಾದ ಕಾರ್ಯವಾಗಿರುವುದು ಪ್ರಿಯ. ನಿನ್ನಿಂದ ಅದಾಗಬೇಕು. ಏನಾಗಬೇಕಮ್ಮ? ವಿವಾಹವಾಗಬೇಕು. ಸಾಧ್ಯವಿಲ್ಲಮ್ಮ. ಯಾಕೆ? ನೀನು ಅಸುರ ಕನ್ಯೆ. ಆದ್ರೆ ಇನ್ನು ಮದುವೆ ಆದ್ರೆ ಮಕ್ಕಳಾಗಲ್ಲ ಅಂತವ. ಮೇಲಾಗಿ ನಾನು ಓರ್ವನೆಯಲ್ಲಿಗೆ ಬಂದಿಲ್ಲಮ್ಮ. ಮತ್ತೆ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನು ಬಂದಿರೋನು. ಆತನ ಬಳಿ ಹೋಗು, ನಿನ್ನ ಇಷ್ಟಾರ್ಥಗಳು ನೆರವೇರುವು. ಪ್ರಿಯಾ, ನಾನೀಗ ನಿಮ್ಮ ಅಣ್ಣ ಅಗ್ರಜ ಶ್ರೀರಾಮನ ಬಳಿಯಲ್ಲಿ ಹೋಗಿ ಇಲ್ಲಿಗೆ ಬಂದಿದ್ದು. ಹಾಗಾದರೆ ನೀನು ನನಗೆ ಎತ್ತಿಗೆ ಆಗಬೇಕು. ಇದಕ್ಕೆ ನಾನು ಕಾರಣಳಲ್ಲ. ಏನು ಪ್ರಿಯ ನೀನು?
ಆತನ ತಡೆ ತಡೆ ತಡೆ, ಹೋಗಿ ಮಾತನಾಡಿ ಬಂದಿದ್ದು ಅದು ಹೇಗೆ ಅತ್ತಿಗೆ ಆಗುವೆನು? ಏನಾದ್ರೂ ಕೆಲಸ ಕಾರ್ಯ ಆಗಿದ್ಯಾ ಅಲ್ಲಿ? ಬರೀ ಮಾತಾಡಿ ಬಂದಿದ್ದಷ್ಟೇ. ಆತನು ಏನು ಹೇಳಿದ? ಆತನು ಏಕಪತ್ನಿ ವ್ರತಸ್ಥನಂತೆ, ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲವಂತೆ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನು ಒಂಟಿಯಾಗಿ ಇರುವನು. ಆತನ ಬಳಿಯಲ್ಲಿ ಹೋಗಿ ಪ್ರಾರ್ಥಿಸು, ನಿನ್ನ ಇಷ್ಟಾರ್ಥ ನೆರವೇರದೆಂದು ಹೇಳಿರೋನು. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಹಾಗೆ ಹೇಳಿದ್ದೇನೆ. ಹಾಗೆ ಹೇಳಿದೆ. ಆತನು ಹೇಳಿದ್ದು ನಿಜ ಅಮ್ಮ. ನಾನು ರಾಮದಾಸ. ದಾಸರ ವಂಶನೇ ನಿಮ್ದು? ಏ ಮೂರ್ಖಳೆ, ನಾನು ರಾಮದಾಸ. ರಾಮದಾಸ. ರಾಮನಿಗೆ ದಾಸ, ರಾಮದಾಸ. ರಾಮನಿಗೆ ದಾಸ, ನಾನು ನಿನಗೆ ದಾಸಿ. ಆದ್ದರಿಂದ ಅಗ್ರಜರಾಜ್ಞೆಯನ್ನು ಮೀರುವ ತಕ್ಕೋನಲ್ಲ. ಆತನ ಬಳಿ ಹೋಗಿ ಏನಾದರೂ ಒಂದು ಕುರುವನ್ನು ತೆಗೆದುಕೊಂಡು ಬಾ, ನಂತರ ನೋಡೋಣ. ಮತ್ತೆ ಪುನಃ ಅಲ್ಲಿಗೆ ಹೋಗಬೇಕೆ ಪ್ರಿಯ? ಹೌದೌದು, ಹೋಗಲೇಬೇಕು. ಏಕೆ ಪ್ರಿಯ, ನೀನ್ ನಿಮ್ಮಣ್ಣ ಆಗ್ನಿಲ್ದೆ ಯಾವ ಕೆಲಸವನ್ನು ಮಾಡುವುದಿಲ್ಲವೇ? ಸಾಧ್ಯವಿಲ್ಲಮ್ಮ. ಕುರುವನ್ನು ತಂದರೆ ಮಾತ್ರ ಒರಿಸುವೆನು. ಇದನ್ನು ಮಾಡುವುದಿಲ್ಲವೇ? ನೀನು ಆತುರದಲ್ಲಿರುವೆ. ನಾನಲ್ಲ, ನೀನು. ನೋಡಮ್ಮ, ನೀನು ಆತುರದಲ್ಲಿರುವೆ. ಬೇಗ ಹೋಗಿ ಕುರುವನ್ನು ತೆಗೆದುಕೊಂಡು ಬಾ, ನಿನ್ನನ್ನು ಒರಿಸುವೆ. ಕುರುಹನ್ನು ತೆಗೆದುಕೊಂಡು ಬಂದ್ರೆ ವರಿಸುವೆಯಾ? ಹೌದೌದು. ಹಾಗಾದ್ರೆ ಭದ್ರವಾಗಿ ಇಲ್ಲಿಯೇ ನಿಲ್ಲು. ಹೌದು, ಇಲ್ಲೇ ಇರುವನು. ಹೋಗಮ್ಮ. ಹೀಗೆ ಹೀಗೆ ಬಂದ್ಬಿಡು. ಹೌದು. ಮನೋಹರ. ಸೀತಾ, ಸ್ವಾಮಿ, ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರೋಳು. ಅಲ್ಲಿ ಏನು ಅನರ್ಥ ಮಾಡಿರೋಳು ಕಾಣಿನಲ್ಲ. ಅದೋ ಸ್ವಾಮಿ, ಓದಿಯ ಪಿಶಾಚಿ ಎಂದರೆ ಬಂದಿಯ ಗವಾಕ್ಷಿ. ಓದೆಯ ಪಿಚಾಚಿ ಎಂದರೆ ಮತ್ತೆ ಬಂದೆ, ಗವಾಕ್ಷಲ್ಲಿ ಬಂದೆ, ಏಕಮ್ಮ ಪುನಃ ಬಂದೆ. ಆತನು ಏನು ಹೇಳಿದ? ಮನೋಹರ. ಅಮ್ಮ, ಓ ಯಾ ಮನೋಹರ. ಯಪ್ಪ ಬುಟ್ಟಿ, ಏನಾದ್ರೂ ಹೇಳು ಪ್ರಿಯಾ. ಆತನು ಏನು ಹೇಳಿದ? ನಿನ್ನ ತಮ್ಮ ಸಿಕ್ಕಿದ್ದನು. ಬಾ ಮುಂದಕ್ಕೀಗೆ, ಬಾ ಹೀಗೆ ನೋಡು ಪ್ರಿಯಾ, ನಿನ್ನ ತಮ್ಮನು ಸಿಕ್ಕಿದ್ದನು. ಆತನು ಮಹಾ ಕೋಪಿಷ್ಟನು, ಗರ್ವಿಷ್ಠನು, ಪ್ರೇಮವೇ ಇಲ್ಲದವನು. ಆತನು ನನಗೆ ಸರಿ ಹೋಗುವುದಿಲ್ಲ. ಹೇಗಿದ್ರು ಕಪ್ಪಗಿದ್ದರೂ ಪರವಾಗಿಲ್ಲ, ದುಂಡು ದುಂಡಾಗಿ ನೀನೇ ಚೆನ್ನಾಗಿರುವೆ. ಹಿಡ್ಕೊಂಡ್ರೆ ಕೈ ತುಂಬಾ ಸಿಕ್ತೀಯ. ಏಕಪತ್ನಿತ ಹಸ್ತನು. ಪರಸ್ತ್ರೀಯರನ್ನು ನಾನು ಕಣ್ಣೆತ್ತಿಯೂ ನೋಡುವವನಲ್ಲ. ಬೇಡ, ಕಣ್ಣೆತ್ತಿ ನೋಡಬೇಡ, ಕೈ ಹಿಡಿದು ನಡೆಸು ಸಾಕು. ಪ್ರಿಯಾ, ಕುರುಹನ್ನು ಕೊಡಬೇಕಂತೆ, ಅದನ್ನು ನೋಡಿ ವಿವಾಹ ಆಗ್ತಾನಂತೆ. ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ಎಲ್ಲಿ? ಕುರುಗಳನ್ನು ಬರೆಯುವೆನು. ಎಲ್ಲಿ? ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ಹಿಂದೆ? ಹೌದು. ಮುಂದ? ನಾವು ಕ್ಷತ್ರಿಯರು. ಗೊತ್ತು, ನೀವು ಕ್ಷತ್ರಿಯರು. ನಾನು ಹೇಳಿದಂತೆ ನೀನು ಕೇಳಬೇಕು. ನೀನು ಕ್ಷತ್ರಿಯನೆಂದು ಗೊತ್ತು, ನೀನು ಹೇಳದಂತೆ ನಾನು ಕೇಳಬೇಕು. ಹೌದು. ಈಗ ಏನ್ ಮಾಡ್ಬೇಕು ಹೇಳು ಪ್ರಿಯ? ನಿನಗೆ ಲಗ್ನವಾಗಬೇಕೆಂಬ ಇಚ್ಛೆ ಇದ್ದರೆ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಆಜ್ಞೆಯನ್ನು ಬರೆಯುವೆನು. ಇದನ್ನು ನೋಡಿದ ತಕ್ಷಣ ನಿನ್ನನ್ನು ಅವಮಾನಿಸುವನು, ಕೊಂದೇ ಬಿಡುವೆನು. ಹಾಗಲ್ಲವಮ್ಮ, ಪದಭೇದ ಮಾಡಿ ನೋಡು. ಹವ ನಿನ್ನ ಮಾನಿಸುವನು, ಮಾನಿಸುವನೆಂದರೆ ಅಷ್ಟೇ. ಅದೇನೇನೋ ಭೇದಗಿದ ನೀವೇ ಮಾಡ್ಕೊಳ್ರಪ್ಪ. ಈಗ ಏಕೆ ಪ್ರಿಯ ಬೆನ್ನಿನ ಮೇಲೆ ಏಕೆ, ಹಿಂದೆ ಏಕೆ, ಮುಂದೆ ಬರಿಬಾರದೆ? ಹಾಗಲ್ಲ ಹೇಳಬಾರದಮ್ಮ. ನಾನು ಬರೆಯುವುದನ್ನು ನೀನು ನೋಡಬಾರದು. ಇಲ್ಲಿ ಬರೀ, ಕಣ್ಣು ಮುಚ್ಕೊಂಡು ಹೀಗೆ ಹೋಗಿ ಹೀಗೆ ಬರುತ್ತೆ. ಅದು ಸಾಧ್ಯವಿಲ್ಲ. ಅದು ಸಾಧ್ಯವಿಲ್ಲ. ಇಲ್ಲಿ ಬರೀ. ಅದು ಸಾಧ್ಯವಿಲ್ಲ. ಇಲ್ಲಿ ಬರೀ. ಅದು ಸಾಧ್ಯವಿಲ್ಲ. ಬರ್ಕೊ ಹಿಂದೇನೆ. ಪ್ರಿಯಾ, ಬರೆಯೋದು ಬರೀ. ಸ್ವಲ್ಪ ನಿಧಾನಿಸು. ಇನ್ನು ನಾನೇನು ಹೇಳೋ ಇಲ್ಲ. ನಾನು ಆಜ್ಞೆಯನ್ನು ಬರೆಯುವೆನು. ಬರ್ಕೊ ಪ್ರಿಯಾ. ಮೇಲೆ ಮೇಲೆ ಬರಿಬೇಡ ಪ್ರಿಯಾ, ಸ್ವಲ್ಪ ಒತ್ತಿ 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 ಬರೆದಿರುವನು. ಇದನ್ನು ತೋರಿಸು, ಬೇಗನೆ ನಿನ್ನನ್ನು ಲಗ್ನವಾಗುವನು. ಬರೆದಿಯಾ? ಹೌದು. ಬರೆದಿಂದೆ ಗೊತ್ತಾಗ್ಲಿಲ್ವಲ್ಲ ಪ್ರಿಯಾ? ಬೇಗನೆ ತೋರಿಸು, ನಿನ್ನನ್ನು ಲಗ್ನವಾಗುವನು. ಹಾಗಾದ್ರೆ ನಾನು ಹೋಗಲೇ? ಹೌದು. ಹೋಗಿ ಬಿಡಲೇ? ಹೌದು. ಅಕ್ಕ ತಂಗಿ, ಇವ್ರು ನಂಗೆ ಏನಾಗ್ತಾರೆ ಅಕ್ಕ? ಬಾವ. ಆ? ಬಾವ. ಬಾ ವಾ, ನೀನ್ ಬೇಡ, ಇವರು. ಬಾ ವಾ, ನಗುತ್ತಿರುವೆಯಾ? ಬಾ ವಾ. ಹೋಗಿ ಬಾ. ಆಹಾ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ನನ್ನ ಮದುವೆಯಂತೆ, ನನ್ನಂತೆ ಲೋಕವೆಲ್ಲ ನನ್ನಂತೆ. ಸದ್ಯ ಪೀಡೆ ತೊಲಗಿದಂತಾಯಿತು. ಇಲ್ಲಿ ಆಡ್ಕೊಂಡು ಕುಣಿತಾ ಇದ್ದೀನಿ, ಪೀಡೆ ಅಂತೆ ಪೀಡೆ. ಇವನ್ ಈಗಲ್ಲ, ಇವನಿಗೆ ಇವನ್ ತಾಳಿ ಒಂದ್ ಕಟ್ಲಿ, ನನ್ನ ಘೋರ ರೂಪವನ್ನು ತೋರಿಸಿ ನುಂಗಿ ಬಿಡ್ತೀನಿ. ಮನೋಹರ. ಓ, ಪುನಃ ಬಂದೆಯಾ? ಬಂದು ಬಿಟ್ಟೆ. ಕುರುವನ್ನು ತಂದು ತಂದು ಬಿಟ್ಟೆ. ಹಾಗಾದರೆ ಕೊಡು ನೋಡೋಣ.
ಅದು ಕೊಡೋದಲ್ಲ ಅದು. ಹಾಗಾದರೆ ತೋರಿಸು. ನಾನು ತೋರಿಸ್ತಾ ಇರ್ಬೇಕು, ನೀನ್ ನೋಡ್ತಾ ಇರ್ಬೇಕು. ನಾನು ತೋರಿಸ್ತಾ ಇರ್ಬೇಕು, ನೀನ್ ನೋಡ್ತಾ ನೋಡುವೆ ಪ್ರಿಯಾ. ಓ ಗುರುವನ್ನು ನೋಡಲು ಬದ್ದನಮ್ಮ. ನೋಡ ಇಲ್ಲ ಇನ್ನು. ಸಾಲ ಬರದೆ ಚಪಲ್ಲ ಕೆಲ ಮಾಯಾತ್ಮಳ ಸಾಲ ಬರದೆ ಚಪಲ್ಲ. ಯಾಕೆ ಪ್ರಿಯಾ? ಸಾಲ ಬರದೆ ಚಪಲ್ಲ ಕೆಲ ಮಾಯಾತ್ಮಳ ಸಾಲ ಬರದೆ ಚಪಲ್ಲ. ಆಸ ತೋರಲ ಚಕೋರಲ ಮೋಸಂ ದಯಲ್ ಬಂದಯ. ಆಸ ತೋರಲ ಚಕೋರಲ ಮೋಸಂ ದಯಲ್ ಬಂದಯ. ಸಲ್ಲದಿಲ್ಲಿ ಸಾಸಂಗಳು ಸಲ್ಲದಿಲ್ಲಿ ಸಾಸಂಗಳು ಎಲ್ಲವ ವಿಚಾರಿಗಳು ಎಲ್ಲವ ವಿಚಾರಿಗಳು. ಸಾಲ ಬರದೆ ತಪ್ಪಲ್ಲ ಕೆಲ ಮಾಯಾತ್ಮಳ ಸಾಲ ಬರದೆ ತಪ್ಪಲ್ಲ. ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿನಿರು, ಹೊರಟು ಹೋಗು. ಎಲ್ಲವೋ ಏ ಲಕ್ಷ್ಮಣ, ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ತಿಳಿದಿರುವೆಯಾ? ನನಗೆ ಕೋಪ ಬಂದಿತ್ತೆಂದರೆ ಈಗಲೇ ಘೋರ ರಕ್ಕಸ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ ಆ ಸೀತೆಯನ್ನು ಭಕ್ಷಿಸಿ ನಿನ್ನನ್ನೇ ತಕೊಂಡು ಹೋಗ್ಬಿಡ್ತೀನಿ. ಓಹೋ, ನಿನ್ನ ರೂಪವನ್ನು ಮೆಚ್ಚತಕ್ಕದ್ದು. ಮತ್ತೆ ನೀನು ಕಮ್ಮಿನ ನಾವು. ನಾನು ನಿನ್ನನ್ನು ಲಗ್ನವಾಗಬೇಕಾದರೆ ನಮ್ಮ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ನಿಮ್ಮ ಪದ್ಧತಿ ಏನೇ ಆಗಲಿ ಪ್ರಿಯ, ನನಗೆ ವಿವಾಹವಾಗಬೇಕು. ಬಹಳ ಆತುರದಲ್ಲಿರುವೆನು ನಾನು. ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕಮ್ಮ. ಏನು ಏನು ಹೇಳು ಪ್ರಿಯ. ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ಆ ಲಗ್ನವಾಗುವ ಮೊದಲು ಮೊದಲು ಓದುವರನನ್ನು ನೋಡಬಾರದು, ನೋಡಬಾರದೆ, ಮುಟ್ಟಲು ಬಾರದು, ಮುಟ್ಟಲು ಬಾರದೆ, ಮಾತನಾಡಲು ಬಾರದು. ಅಲ್ಲ ಪ್ರಿಯ, ನೋಡಬಾರದು ಸರಿ, ಇನ್ನೇನಕ್ಕೆ ಮುಟ್ಟಲೂಬಾರದು, ಮಾತಾಡಬಾರದು ಅಂದ್ರೆ ಇನ್ನೇನಕ್ಕೆ ಲಗ್ನ ಆಗ್ಲಿ ನಾನು? ಇನ್ನೇನಕ್ಕೆ? ಲಗ್ನವಾಗುವ ಮೊದಲು ಆದ್ಮೇಲೆ ಎಲ್ಲ ಮಾಡ್ಕೋಬಹುದು. ಅಯ್ಯೋ, ಸರಿಯಾಗಿ ಉಳಿಲೇ ಇಲ್ಲ ನನ್ನ ತಲೆಗೆ. ಸರಿ ಪ್ರಿಯ, ಆಯ್ತು. ಆದ್ದರಿಂದ ನಿನ್ನ ಸೆರಗಿನಿಂದ 2 ಕಣ್ಣುಗಳನ್ನು ಕಟ್ಟಿಕೋ. ನೀನು ನನ್ನನ್ನು ವಿವಾಹವಾಗುವೆ ಇಲ್ಲೋ ನನಗೆ ಹೇಗೆ ತಿಳಿಯುವುದು? ಬೇಕವೋ ಬೇಡವೋ? ಬೇಕು ಬೇಕು ಒಂದು ಕಟ್ಟಿಕೋ ಪ್ರಿಯಾ, ಬೇಗ ಬೇಗ ಬರಿಸಿ ಬಿಡು. ಯಾಕೋ ಸುಮ್ನೆ ಇದ್ದಾರೆ, ಇಲ್ಲಾಂದ್ರೆ ಎಷ್ಟೊತ್ತಿಗೆ ಕಚ್ಚಿಬಿಡ್ತಿದ್ರು. ಕಟ್ಟಿಕೊಂಡಿರುವೆನು ಪ್ರಿಯಾ. ಕುಳಿತುಕೋ. ಏನ್ ಮಾಡ್ಬೇಕು? ಕುಳಿತುಕೋ. ಕಟ್ಕೊಂಡು ಕೂತ್ಕೋಬೇಕಾ? ಹೌದು. ಇವ್ರ ಭಯಾನಕ ಪದ್ಧತಿ ಇದಾವಪ್ಪ. ಕುಳಿತುಕೊಂಡಿರು. ಮೇಲೇಳು. ಕುಳಿತುಕೋ. ಏಯ್ ತೆಗೆ ಆ ಕಡೆಗೆ. ಇದ್ಯಾ ಸೀಮೆ ಪದ್ಧತಿ ನಿಮ್ದು? ನಿನಗೆ ಲಗ್ನ ಬೇಕವೋ ಬೇಡವೋ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಕಟ್ಟಿಕೋ, ಕುಳಿತುಕೋ, ನಿಂತುಕೋ, ಕಟ್ಟಿಕೋ, ಕುಳಿತುಕೋ, ನಿಂತುಕೋ. ಮಲಗದ್ ಯಾವಾಗ? ಲಗ್ನವಾದ ಮೇಲೆ. ಇವನು ಬಹಳ ತಿಳಿದುಕೊಂಡಿರುವನು ಲಕ್ಷ್ಮಣ ಅಲ್ಲವೇ? ಈಗೇನು ಮಾಡಲಿ? ನಿನ್ನ ಸೆರಗಿನಿಂದ 2 ಕಣ್ಣುಗಳನ್ನು ಕಟ್ಟಿಕೋ. 2 ಕಣ್ಣುಗಳನ್ನ ಕಟ್ಟಿಕೊಳ್ತೀರಿ. ನಿಲ್ಲಲ ನೀಚಲೆ ನಿನ್ನನ್ನು ಕೊಲ್ಲಲು. ನಿಲ್ಲಲೇ ನೀಚಲೆ ನಿನ್ನನ್ನು ಕೊಲ್ಲಲು. ದಾನವಿಯಳೆಂದು ಕರುಣವ ತೋರುತ್ತ ಬಲ್ಲಿದ ರಾಮನ ನುಡಿಯ. ಬಲ್ಲಿದೆ ರಾಮನ ನುಡಿಯ. ಸಲ್ಲ ನಡಗಿದ ನಿನ್ನ ನಾಸಿಕ ಛೇದನದಿಂದ. ಇವ್ರ ಮನೆ ಹಾಳಾಗೋಗ ಹೋಗ್ಬಿಟ್ಟು ಸುರಿಯುವುದು ಮೂಗು, ಸುರಿಯುವುದು ರಘುತ, ಅದರಿಂದದಕ್ಕೆ ಬಂದಾಟ.
ಮಾಡಲೀಗ ನನ್ನ ಮೂರು ಕುಳಿದರಾಗ ಇವ್ರ ಮನೆ ಆಳಾಗ ಇವನ್ನೇ ಗುದ್ದಿದ್ದೋಗ ಇವ್ರ ಮನೆ ಆಳಾಗ ಇವನ್ನೇ ಗುದ್ದಿದ್ದೋಗ ಬರ್ಬಾರು ಬಂದು ಭಜನ